ಮಾಡ್ತಾ ಆ ಜ್ಞಾನ ಪಾಡ್ತಾ ಆ ಕಳಿಂಗ ನಗರದ ಮುಂಭಾಗಿಗೆ ಬಂದಿದ್ದಾರೆ. ಕಳಿಂಗ ನಗರದ ಮುಂಭಾಗಿಗೆ ಬಂದ ತಕ್ಷಣ ಆ ಕಳಿಂಗ ನಗರವನ್ನು ಹಾಕಿರುವಂತಹ ಸತ್ಯದ ಮಹಾರಾಜರು ಆ ನಾರದ ಮಾತನ್ನು ನೋಡಿ ಕರವನ್ನು ಶಿಷ್ಯರನ್ನು ದಾಚಿ ಬಿಡ್ತಿದ್ದಾರೆ. ಲೋಕ ಸಂಚಲನಾದ ನೀವು ಬಂದಿದ್ದು ನಮಗೆ ಬಹಳ ಸಂತೋಷವಾಯಿತು. ಸ್ವಾಮಿ ಎಂಬುದಾಗಿ ಆ ಧರ್ಮದ ಪೀಠದಲ್ಲಿ ಕುಳ್ಳಿರಿಸಿದ್ದಾರೆ. ಧರ್ಮದ ಪೀಠದಲ್ಲಿ ಕುಳ್ಳಿರಿಸಿ ಕೇಳುತ್ತಿದ್ದಾರೆ ನಾರದ ಮಾತರೇ, ಲೋಕ ಸಂಚಲನಾದ ನಿಮಗೆ ಎಲ್ಲವೂ ಸಾಗುತ್ತಿದೆ. ಯಾವ ಯಾವ ಲೋಕದಲ್ಲಿ ದಾನ ಧರ್ಮಗಳು ಭಕ್ತಿಯ ಪೂಜೆಗಳು ತಾಯಿ ತಂದೆಗಳನ್ನು ಉಪಚರಿಸುತ್ತಿರುವರು ಆ ವಿಚಾರವನ್ನು ಮನವಾಚ ತಿಳಿಸುವುದಾಗಿ ಹೇಳುತ್ತಿದ್ದಾರೆ. ನಾರದ ಮಾತು ಹೇಳುತ್ತಿದ್ದಾರೆ, ಅಯ್ಯ ಸತ್ಕೃತ ಮಹಾರಾಜ, ಯಾವಾಗಲೂ ದಾನ ಧರ್ಮಗಳ ಭಕ್ತಿಯ ಪೂಜೆಯನ್ನು ಮಾತ್ರ ನೀವು ಕೇಳುತ್ತಿರುವೆ. ಆದರೆ ಈ ದಿನ ನಾನು ನಿನ್ನ ಆಸ್ಥಾನಕ್ಕೆ ಬಂದಿರುವ ವಿಚಾರವೇನೆಂದರೆ, ದೇವಲೋಕದಲ್ಲಿ ಮಯಂಗನಾಥಾನದಲ್ಲಿ 333 ದೇವಾನು ದೇವತೆಗಳ ಎದುರಲ್ಲಿ ನಿನ್ನ ಕುರುಗುರುವಾಗಿರುವಂತಹ ವಸಿಷ್ಠರಿಗೂ ದೈವನಾಗಿರುವಂತಹ ಭಗವಂತನ ಶನಿದೇವರಿಗೂ ವಾದ ಪಂಥಗಳು ನಡೆದು ಭಗವಂತನಾಗಿರುವಂತಹ ಶನಿದೇವರು ನಿಮ್ಮ ರಾಶಿ ಮೇಲೆ ಪ್ರವೇಶವನ್ನು ಮಾಡಿ 7 ವರ್ಷಗಳ ಕಾಲ ಕಣ್ಣೀರಿನಲ್ಲಿ ಕೈ ತೋರಿಸುತ್ತೇನೆ ಎಂಬುದಾಗಿ ಶಪಥ ಮಾಡಿ ಹೊರಟು ಹೋಗಿದ್ದಾರೆ. ಈ ವಿಚಾರವನ್ನು ತಿಳಿಸಲು ಬಂದಿರುವೆ ಎಂದ ತಕ್ಷಣ ಸತ್ಯ ಮಹಾರಾಜ ಹೇಳ್ತಿದ್ದಾರೆ, ನಾದಮಾತ್ಮರೇ, ಇದನ್ನು ಭಗವಂತನಾಗಿರುವಂತಹ ಆ ದೈವನಾಗಿರುವಂತಹ ಶನೇಶ್ವರ ಮಾನವನಾಗಿರುವ ನಮ್ಮ ರಾಶಿಯ ಮೇಲೆ ಪ್ರವೇಶವನ್ನು ಮಾಡಿದರೆ ಮಾನವನಾಗಿರುವ ನಾವು ಬಾಳುವ ಬಗೆಗೆ, ಇದನ್ನ ನಿರ್ಧಾರ ಮಾಡಿಕೊಳ್ಳುವ ಬಗೆಗೆ ಆ ವಿಚಾರವನ್ನು ಅದು ತಿಳಿಸುವಂತವರಾಗಿ ಎಂಬುದಾಗಿ ಕೇಳುತ್ತಿರುವಾಗ ಭಾರತ ಮಾತು ಹೇಳುತ್ತಾರೆ, ಅಯ್ಯ ಸತ್ವತ ಮಹಾರಾಜ, ಇದಕ್ಕಾಗಿ ಚಿಂತನೆ ಬಿಟ್ಟು ಮೊದಲು ನಿನ್ನ ಹರಮಲ್ಲಿರುವಂತಹ ಪಂಡಿತರನ್ನ ಕರೆಸಿ ನಿನ್ನ ಗ್ರಾಚಾರ ಫಲದೋಷವನ್ನು ಕೇಳಿಸಿ ನೋಡು. ಆ ನಂತರ 9 ನವಗ್ರಹಗಳ ಪೂಜನೆ ಮಾಡಿಸು. ಆ ಭಗವಂತನಾಗಿರುವಂತಹ ಶನಿದೇವರು ಶಾಂತರಾಗುತ್ತಾರೆ. ಕರುಣ ತೋರಾರಂಭರಾಗುತ್ತಾರೆ. ಆ ತಕ್ಷಣವೇ ಹರಮಲ್ಲಿರುವಂತಹ ಪಂಡಿತರನ್ನು ಬರಮಾಡಿಕೊಂಡಿದ್ದಾರೆ. ಆ ಸಾಲುಗಟ್ಟಿ ನಿಂತು ಕೇಳುತ್ತಿದ್ದಾರೆ, ಸತ್ವತ ಮಹಾರಾಜ, ನಮ್ಮನ್ನು ಕರೆಸಿದ ಬಗೆ ಏನು, ನಮ್ಮನ್ನು ಕರೆಸಿದ ವಿಚಾರವೇನಯ್ಯ, ಆ ವಿಚಾರವನ್ನು ಆದರೂ ತಿಳಿಸುವಂತವರಾಗಿ ಎಂಬುದಾಗಿ ಕೇಳುತ್ತಿರುವಾಗ ಆ ಸತ್ವತ ಮಹಾರಾಜರು ಪಂಡಿತರಿಗೆ ಹೇಳ್ತಿದ್ದಾರೆ, ಪರಮಾತ್ಮ
ಬಲವಂತಾಯ ನೀವಾಗೋ. ನಾವು ಅಂದಿನ ಕಾಲದಿಂದಲೂ ಈ ನವಗ್ರಹಗಳು ಎಂಬ ವಿಚಾರವನ್ನ ಬಲುಕಾಲದಿಂದಲೂ ನಾವು ಕೇಳುತ್ತಾ ಬಂದಿರುವೆ. ಆದರೆ ಈ ನವಗ್ರಹಗಳಲ್ಲಿ ಬಲವಂತರು ಯಾರು ಅಬಲವಂತರು ಯಾರು ಎಂಬ ವಿಚಾರವನ್ನು ನಾವು ಇಲ್ಲಿವರೆಗೂ ತಿಳಿದಿಲ್ಲವಲ್ಲ. ನೀವು 9 ಜನ ಪಂಡಿತರು ಕುಳಿತಿದ್ದೀರಿ, ಒಬ್ಬೊಬ್ಬರು ಒಂದೊಂದು ಗ್ರಹವನ್ನ ಪೂಜನೆ ಮಾಡುವಂತಹ ಪಂಡಿತರು ಕುಳಿತಿದ್ದೀರಿ. ಹಾಗಾಗಿ ಆ 9 ನವಗ್ರಹಗಳ ವಿಚಾರವನ್ನು ತಿಳಿಸಿ ಆ ಪೂಜೆ ನೆಲವನ್ನು ತಿಳಿಸಿ ಎಂಬುದಾಗಿ ಕೇಳುತ್ತಿರುವಾಗ ಪಂಡಿತರು ಹೇಳುತ್ತಿದ್ದಾರೆ, ಯಶೋಧೃತ ಮಹಾರಾಜ, ಆ 9 ನವಗ್ರಹಗಳ ಪೂಜನೆ ಮಾಡಬೇಕೆಂಬುದಾಗಿ ತಿಳಿದಿದ್ದರೆ